ಆಗಸ್ಟ್ 15, 1947 350 ಮಿಲಿಯನ್ ಜನಸಂಖ್ಯೆ, ಶೇಕಡ 12ರಷ್ಟಿದ್ದ ಸಾಕ್ಷರತೆ ಮತ್ತು ತೀವ್ರ ಬಡತನದ ನಡುವೆ ಸ್ವತಂತ್ರ ಭಾರತ ಜನ್ಮ ತಾಳಿತು. ಈ ದೇಶ ವಿಭಜನೆಯಾಗಿ ನಾಶವಾಗುತ್ತದೆ ಎಂಬ ಜಾಗತಿಕ ವಿಶ್ಲೇಷಕರ ಭವಿಷ್ಯವನ್ನ ಸುಳ್ಳು ಮಾಡಿ ಇಂದು 1.4 ಬಿಲಿಯನ್ ಜನರ ಭರವಸೆಯಾಗಿ ಭಾರತ ನಿಂತಿದೆ. ದಾಸ್ಯದ ಸಂಕೋಲೆಯಿಂದ ಕಳಚಿಕೊಂಡ 80 ವರ್ಷಗಳಲ್ಲಿ ಭಾರತ ಸಾಧಿಸಿದ ಅಭಿವೃದ್ಧಿಯ ಪಯಣ ಮಾನವ ಇತಿಹಾಸದಲ್ಲೇ ಅತ್ಯಂತ ರೋಚಕವಾದದ್ದು. 1960ರ ದಶಕದಲ್ಲಿ PL480 ಯೋಜನೆಯಡಿ ಆಹಾರಕ್ಕಾಗಿ ವಿದೇಶಗಳ ಮುಂದೆ ಕೈ ಚಾಚ್ತಾ ಇದ್ದ ಭಾರತ MS ಸ್ವಾಮಿನಾಥನ್ ನೇತೃತ್ವದ ಹಸಿರು ಕ್ರಾಂತಿ ಮತ್ತು ಕೊರಿಯನ್ ನೇತೃತ್ವದ ಶ್ವೇತ ಕ್ರಾಂತಿಯಿಂದಾಗಿ ಸ್ವಾವಲಂಬಿಯಾಯಿತು. ಇಂದು ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು, ಗೋಧಿ ಮತ್ತು ಅಕ್ಕಿ ಉತ್ಪಾದಿಸುವ ದೇಶಗಳಲ್ಲಿ ಒಂದಾಗಿದ್ದು ಜಗತ್ತಿಗೆ ಆಹಾರ ರಫ್ತು ಮಾಡುವ ಹಂತಕ್ಕೆ ಬೆಳೆದಿದೆ. ಇನ್ನು ಆರ್ಥಿಕ ವಲಯದಲ್ಲಿ 1991ರ LPG ಆರ್ಥಿಕ ಸುಧಾರಣೆಗಳು ಭಾರತದ ತಲೆಯನ್ನ ಎತ್ತಿ ನಿಲ್ಲಿಸಿದ್ವು. ಬ್ರಿಟನ್ ಸೇರಿದಂತೆ ಹಲವು ಪ್ರಮುಖ ರಾಷ್ಟ್ರಗಳನ್ನು ಹಿಂದಿಕ್ಕಿ ಭಾರತ ಇಂದು ಪ್ರಪಂಚದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. IT ಕ್ರಾಂತಿಯಿಂದ ದೇಶವು ಜಾಗತಿಕ ತಂತ್ರಜ್ಞಾನದ ಕೇಂದ್ರವಾಗಿದ್ದರೆ UPI ಮೂಲಕ ಜಗತ್ತಿನ ಶೇಕಡ 40ರಷ್ಟು ಡಿಜಿಟಲ್ ಪಾವತಿಗಳನ್ನು ನಡೆಸಿ ಡಿಜಿಟಲ್ ಕ್ರಾಂತಿಯ ನಾಯಕತ್ವ ವಹಿಸಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ್ದು ಅಭೂತಪೂರ್ವ ಸಾಧನೆ. 1975ರಲ್ಲಿ ಆರ್ಯಭಟ ಉಪಗ್ರಹದಿಂದ ಆರಂಭವಾದ ಇಸ್ರೋದ ಪಯಣ ಮಂಗಳಯಾನ ಹಾದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಪ್ರಪಂಚದ ಮೊದಲ ದೇಶವಾಗಿ ಚಂದ್ರಯಾನ 3 ಇತಿಹಾಸ ಬರೆಯಿತು. ಆದಿತ್ಯ L1 ಹಾಗೂ ರಕ್ಷಣಾ ವಲಯದಲ್ಲಿ ಕ್ಷಿಪಣಿ ತಂತ್ರಜ್ಞಾನಗಳು ಭಾರತವನ್ನು ಜಾಗತಿಕ ಮಹಾಶಕ್ತಿಯಾಗಿಸಿವೆ. ಇನ್ನೊಂದೆಡೆ ಮೂಲ ಸೌಕರ್ಯದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾಗಿವೆ. ದೇಶದಲ್ಲಿ ಪ್ರತಿದಿನ 16 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಆಗ್ತಾ ಇವೆ. ವಂದೇ ಭಾರತ್ ಹೈಸ್ಪೀಡ್ ರೈಲುಗಳು, ವಿಶ್ವದ ಅತ್ಯಂತ ಎತ್ತರದ ಜನಾಬ್ ರೈಲ್ವೆ ಸೇತುವೆ ಮತ್ತು ದೇಶದ ಮೂಲೆ ಮೂಲೆಗೂ ತಲುಪಿರುವ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳು ದೇಶದ ಸಂಪರ್ಕ ವ್ಯವಸ್ಥೆಯನ್ನೇ ಬದಲಾಯಿಸಿವೆ. 80 ವರ್ಷಗಳಲ್ಲಿ ಭಾರತ ಸಾಧಿಸಿದ ಮತ್ತೊಂದು ದೊಡ್ಡ ಗೆಲುವು ಅಂದರೆ ತನ್ನ ಮಾನವ ಸಂಪನ್ಮೂಲ ಪೋಲಿಯೋ ಮತ್ತು ಕೊರೋನಾದಂತಹ ಮಹಾಮಾರಿಯನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಿದ ಉದಾಹರಣೆ ಭಾರತದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಗಟ್ಟಿತನಕ್ಕೆ ಸಾಕ್ಷಿ. ಇಂದು IIT, IIM ಹಾಗೂ ಏಮ್ಸ್ನಂಥ ವಿಶ್ವ ದರ್ಜೆಯ ಸಂಸ್ಥೆಗಳು ಜಾಗತಿಕ ಮಟ್ಟದ ನಾಯಕರನ್ನ ಸೃಷ್ಟಿಸ್ತಾ ಇವೆ. ಗೂಗಲ್, ಮೈಕ್ರೋಸಾಫ್ಟ್ನಂಥ ದೈತ್ಯ ಕಂಪನಿಗಳ ನೇತೃತ್ವವನ್ನು ಭಾರತೀಯರು ವಹಿಸ್ತಾ ಇರೋದು ಇದಕ್ಕೆ ಉದಾಹರಣೆ. G20 ಅಧ್ಯಕ್ಷತೆಯಿಂದ ಹಿಡಿದು ಜಾಗತಿಕ ಬಿಕ್ಕಟ್ಟುಗಳಲ್ಲಿ ಭಾರತ ವಹಿಸ್ತಾ ಇರೋ ಶಾಂತಿಪ್ರಿಯ ಮತ್ತು ಗಟ್ಟಿ ರಾಜತಾಂತ್ರಿಕ ನಿಲುವು ಪ್ರಪಂಚದ ವೇದಿಕೆಯಲ್ಲಿ ವಿಶ್ವಮಿತ್ರನ ಸ್ಥಾನವನ್ನು ತಂದುಕೊಟ್ಟಿದೆ. ಅಭಿವೃದ್ಧಿ ಹೊಂದ್ತಾ ಇರೋ ದೇಶದಿಂದ ಅಭಿವೃದ್ಧಿ ಹೊಂದಿದ ದೇಶ ಆಗುವತ್ತ ಭಾರತದ ನಡಿಗೆ ಈಗ ಸಾಗಿದೆ. 80 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಅನೇಕ ಸವಾಲುಗಳನ್ನು ಮೀರಿ ನಿಂತಿರುವ ಈ ದೇಶ ತನ್ನ 100ನೇ ಸ್ವಾತಂತ್ರ್ಯ ವರ್ಷಾಚರಣೆಯ ವೇಳೆಗೆ ಜಗತ್ತಿನ ಅಗ್ರಮಾನ್ಯ ಶಕ್ತಿಯಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.